ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ, ನಂಬಿಕೆಗಳು ವಾಸ್ತು ಪ್ರಕಾರ ಮನೆಯಲ್ಲಿ ಕಡಜಗಳು ಗೂಡು ಕಟ್ಟಿದರೆ ಇದು ಏನನ್ನು ಸೂಚಿಸುತ್ತದೆ? ಸಾಮಾನ್ಯವಾಗಿ ಇದು ಶುಭ ಶಕುನವೋ ಅಥವಾ ಅಪಶಕುನವೋ? ಇವತ್ತಿನ ಮಾಹಿತಿಯಲ್ಲಿ ತಿಳಿಸಿಕೊಡ್ತೀವಿ. ಅದಕ್ಕಿಂತ ಮೊದಲು ನಿಮಗೇನಾದರೂ ಸಮಸ್ಯೆಗಳಿದ್ದರೆ, ಜೀವನದಲ್ಲಿ ಕಷ್ಟಗಳನ್ನು ತುಂಬಾ ಅನುಭವಿಸುತ್ತಿದ್ದರೆ, ಈ ತಕ್ಷಣ ಪರಿಹಾರಕ್ಕಾಗಿ ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಗೆ ಒಂದೇ ಒಂದು ಕರೆ ಮಾಡಿ ಶಾಶ್ವತವಾಗಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವನ್ನು ನೀಡುತ್ತಾರೆ. ಲಕ್ಷ್ಮೀ ದೇವಿಯ ಆಗಮನ ಮತ್ತು ಐಶ್ವರ್ಯದ ಸಂಕೇತ ಮನೆಯಲ್ಲಿ ಕಡಜಗಳು ಗೂಡು ಕಟ್ಟಿದರೆ ಮನೆಗೆ ಶೀಘ್ರದಲ್ಲೇ ಹಣಕಾಸಿನ ಹರಿವು ಹೆಚ್ಚಾಗಲಿದೆ ಅಥವಾ ಅಪ್ರತೀಕ್ಷಿತ ರೀತಿಯಲ್ಲಿ ಧನ ಲಾಭವಾಗಲಿದೆ ಎಂಬುದರ ಸಂಕೇತ. ಜ್ಯೋತಿಷ್ಯದಲ್ಲಿ ಕಡಜಗಳ ಗೂಡು ಸಿರಿಯ ಸಂಕೇತವೆಂದು ನೋಡಲಾಗುತ್ತದೆ. ಮನೆಯ ಲಕ್ಷ್ಮೀ ದೇವಿಯು ಅನುಗ್ರಹ ದೊರೆಯಲಿದೆ. ಕುಟುಂಬಕ್ಕೆ ಸಂಬಂಧಿಸಿದ ಒಳ್ಳೆಯ ಸುದ್ದಿಗಳು, ಮದುವೆ ನಿಶ್ಚಯ ಆಗಬಹುದು, ಶುಭ ಕಾರ್ಯಗಳು ನಡೆಯಬಹುದು ಅಥವಾ ಶುಭ ಸುದ್ದಿಗಳು ಕೇಳಿಬರುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ವಾಸ್ತು ಪ್ರಕಾರ ಮನೆಯಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಿದ್ದಾಗ ಅಥವಾ ವಾತಾವರಣ ಶುಭವಿದ್ದಾಗ ಇಂತಹ ಜೀವಿಗಳು ಗೂಡು ಕಟ್ಟುತ್ತವೆ. ಸಾಮಾನ್ಯವಾಗಿ ಕಡಜ ಗೂಡು ಕಟ್ಟುವುದು ಶುಭ ಸೂಚನೆಯಾಗಿದ್ದರೂ ಅದು ಅಪಾಯಕಾರಿ ಹುಳವಾಗಿದ್ದರೂ ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮಗಳು ಅಗತ್ಯ. ತೊಂದರೆ ಕೊಡಬೇಡಿ. ಮೊದಲನೇದಾಗಿ, ಜ್ಯೋತಿಷದ ನಂಬಿಕೆ ಪ್ರಕಾರ ಈ ಗೂಡು ಬಲವಂತವಾಗಿ ಹಾಳು ಮಾಡಬಾರದು ಅಥವಾ ಹುಳಗಳಿಗೆ ಹಾನಿ ಮಾಡಬಾರದು. ಕಡಜ ಕ್ರಿಮಿಕೀಟವಾಗಿದ್ದು ಕಡಿದರೆ ತೀವ್ರ ಉರಿಯಾಗುತ್ತದೆ, ವಿಷಪೂರಿತ ಅಲರ್ಜಿಯಾಗಬಹುದು. ಮನೆಯಲ್ಲಿ ಸಣ್ಣ ಮಕ್ಕಳಿದ್ದರೆ, ಗೂಡು ನಡೆದಾಡುವ ಹತ್ತಿರದಲ್ಲಿದ್ದರೆ ನಿಮಗೆ ಅಥವಾ ಹುಳಗಳಿಗೂ ಹಾನಿಯಾಗದಂತೆ ಸುರಕ್ಷಿತವಾಗಿ ಅದನ್ನು ತೆಗೆದು ಇಳಿಸಬೇಕು. ಅದು ತುಂಬಾ ಒಳಿತಾಗುತ್ತದೆ. ಇಲ್ಲದಿದ್ದರೆ ಮನೆಯಲ್ಲಿ ಕಡಜಗಳು ಯಾರ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಇರುತ್ತದೋ ಅವರ ಮನೆಯಲ್ಲಿ ಮಾತ್ರ ಕಡಜಗಳು ಗೂಡು ಕಟ್ಟುತ್ತಲೇ ಇರುತ್ತವೆ. ನಕಾರಾತ್ಮಕ ಶಕ್ತಿ ಇರುವ ಮನೆಯಲ್ಲಿ ಕಡಜಗಳು ಎಂದಿಗೂ ಗೂಡು ಕಟ್ಟುವುದಿಲ್ಲ, ಅರ್ಧ ಕಟ್ಟಿ ಬಿಟ್ಟು ಹೊರಟು ಹೋಗುತ್ತದೆ. ಇಂತಹ ಗೂಡುಗಳನ್ನು ಕಟ್ಟಿದಾಗ ತೆರವುಗೊಳಿಸುವುದು ಹೇಗೆ ಅಂತ ಒಂದು ಗೊಂದಲಕ್ಕೆ ಈಡಾಗಿರುತ್ತೀರ. ತೆರವುಗೊಳಿಸುವ ಮೊದಲು ಕಡಜಗಳು ಗೂಡಿನಲ್ಲಿ ವಾಸವಾಗಿದೆಯೇ ಇಲ್ಲವೇ ಎಂದು ಕಾದು ನೋಡಿ ಪರಿಶೀಲನೆ ಮಾಡಬೇಕು. ಕಡಜಗಳು ಇಲ್ಲವೆಂದು ಖಾತರಿಪಡಿಸಿಕೊಂಡು ಹಸುವಿನ ಗಂಜಲದಿಂದ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕುತ್ತಾ ಸಂಪೂರ್ಣವಾಗಿ ಉಂಟು ಹೋದ ಮೇಲೆ ಅದನ್ನು ತೆಗೆದು ಬಿಡಬೇಕು. ಹೀಗೆ ಮಾಡಿದರೆ ತುಂಬಾ ಒಳ್ಳೆಯದಾಗುತ್ತೆ. ಇನ್ನು ಯಾವುದೇ ಕಷ್ಟದಲ್ಲಿ ಬಳಲುತ್ತಿದ್ದರೂ ಈ ತಕ್ಷಣ ಪರಿಹಾರಕ್ಕಾಗಿ ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ ಪರಿಹಾರವನ್ನು ತುಂಬ ಚೆನ್ನಾಗಿ ಹೇಳ್ತಾರೆ.